ವಾಟ್ ಈಸ್ ದಿಸ್ ಕಾಂತ, ವಾಟ್ ಈಸ್ ದಿಸ್? ಏನ್ ಮಾಡೋದು ಇವಾಗ? ನೀನ್ ನೋಡಿದ್ರೆ ದಿನ ಬೆಳಗಾದ್ರೆ ಸಾಕು ನಮ್ಮ ಓಲ್ಡ್ ಫೆನ್ಸ್ ಕಾರ್ನಲ್ಲಿ MG ರೋಡು ಸ್ಯಾಂಕಿ ಟ್ಯಾಂಕ್ ರೌಂಡ್ಸ್ ಹೊಡ್ಸ್ಕೊಂಡು ಬಾ ಅಂತೀಯ. ಆದ್ರೆ ಈ ಖಾದಿ ಫೆಲೋಸ್ ಗಳು ತಿಂಗಳಿಗೊಂದೊಂದು ಏನೋ ನೆಪ ಹೇಳ್ಕೊಂಡು ಚಾಚು ತಪ್ಪದಂಗೆ ಲೀಟರ್ ಪೆಟ್ರೋಲ್ 3 ರೂಪಾಯಿಗೆ ಹೆಚ್ಚು ಮಾಡ್ತಾನೆ ಇರ್ತಾರೆ ಕಾಂತ, ಹೆಚ್ಚು ಮಾಡ್ತಾನೆ ಇರ್ತಾರೆ. ಐ ಡೋಂಟ್ ಲೈಕ್ ಇಟ್, ಐ ನೆವರ್ ಎಂಟರ್ಟೈನ್ ಇಟ್. ಇದು ಆ ಕಡೆ ಸೈಡ್ಗಿರ್ಲಿ. 24x7 ನಗ್ತಾ ಇದ್ದ ನಮ್ಮ CM ಸ್ಮೈಲ್ ಗೌಡ್ರು ನಿನ್ನೆ ತುಂಬಾ ಫೀಲಿಂಗ್ ನಲ್ಲಿ ಕಣ್ಣೀರ್ ಹಾಕ್ಬಿಟ್ರು ಡಿಯರ್, ಕಣ್ಣೀರ್ ಹಾಕ್ಬಿಟ್ರು. CM ಆಗಿದ್ದಾಗ ಆಗಾಗ ಹೀಗೆ ಅಳಬೇಕು, ಇಲ್ಲ ಅಂದ್ರೆ ನಮ್ CM ಗೆ ಫೀಲಿಂಗ್ ಇಲ್ಲ ಅಂದ್ಬಿಡ್ತಾರೆ ಅಂತ ನಮ್ಮ ಎಡ್ಡಿ ಏನಾದ್ರು ಕಿವಿ ಮಾತು ಹೇಳ್ಕೊಟ್ಟಿದ್ರ ನಮ್ಮ ಸದಾನಂದ ಗೌಡ್ರಿಗೆ ಯಾರಿಗ್ ಗೊತ್ತಾ? ಇರ್ಲಿ ಬಾ, ಈ ಖಾದಿಗಳು ಯಾವಾಗ ನಗ್ತಾರೋ ಯಾವಾಗ ಅಳ್ತಾರೋ ಆ ನಮ್ಮ ಪರಮಾತ್ಮನಿಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ. ಇದನ್ನ ಇಲ್ಲಿಗೆ ಬಿಟ್ಟಾಕೋ. ಬಾಯಿಲಿ ನೋಡೋ, ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜಣ್ಣ 40 ಇಯರ್ಸ್ ಹಿಂದೆ ಕನ್ನಡಕ್ಕಾಗಿ ಫೈಟ್ ಮಾಡಿ ಪೊಲೀಸರ ಕೈನಲ್ಲಿ ಬೂಟ್ಸ್ ನಿಂದ ಹೊಡೆಸ್ಕೊಂಡು ಇವಾಗ ಈ ಬೂಟ್ಸ್ ನಿಂದ ಹೊಡೆಸ್ಕೊಂಡ ಡೇ ಅನ್ನೋ ತರ ಬರ್ತ್ಡೇ ಆಚರಿಸ್ಕೊಂಡಿದ್ದಾರೆ ನಮ್ಮ ವಾಟಾಳಣ್ಣ. ನಮ್ ವಾಟಾಳ್ ಬ್ರದರ್ ಈ ಖುಷಿನಲ್ಲಿ ನಮ್ಮ ದುನಿಯಾ ಸತ್ಯಣ್ಣನ ಜೊತೆ ಸ್ವಲ್ಪ ಮಾತನಾಡಿದ್ರೆ ಹೆಂಗಿರುತ್ತೆ? ಅವ್ರು ಏನು ಮಾತಾಡಿದ್ದಾರೆ ಅಂತ ನೀನು ಸ್ವಲ್ಪ ಕೇಳಿ ಖುಷಿ ಪಡೋ ಡಿಯರ್. ನಾವು ಎಂಜಾಯ್ ಮಾಡೋಣ, ಪೀಪಲ್ ಎಂಜಾಯ್ ಮಾಡ್ಲಿ. ತಲೆಬಜ್ಗಳೇ ಪೊಡ್ರಗಳೇ ತಲೆಬಜ್ಗಳೇ, ನರದೂರ್ ಬೆಳಗ್ಗೆ ರಮ್ಮು ಕುಡಿಯಿರಿ, ಒಂದೇ ಮಾತ್ರ ಜೈ ಜವಾನ್ ಟಿಪ್ಪು ಸುಲ್ತಾನ್ ಅಂದಂಗೆ ನಿಮ್ಮ 40 ಇಯರ್ಸ್ ಹಿಂದೆ ಬೆಂಗಳೂರು ಥಿಯೇಟರ್ನಲ್ಲಿ ಕನ್ನಡ ಫಿಲಂ ಹಾಕಿ ಹಿಂದಿ ಫಿಲಂ ಬೇಡ ಅಂದಿದ್ದಕ್ಕೆ ಅದ್ಯಾವನೋ ಪೊಲೀಸ್ ಆಫೀಸರ್ ಬೂಟ್ನಿಂದ ಹೊಡೆದ್ರಂತೆ. ಅವನ್ ಮನೆ ಆಳ ಹೋಗ ಸಿಗ್ಲಿ ಅವನ್ ನಮ್ಮ ಕೈಗೆ. ನಿಮ್ಮ ಕನ್ನಡದ ಪ್ರೀತಿ ಪ್ರೇಮದ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ? ಕೃತಾರ್ಥರಾಗ್ಬಿಡ್ತೀವಿ ದಣಿಗಳೇ. ಎಷ್ಟು ನಾವು ಕನ್ನಡ ಚಳವಳಿ ಮಾಡ್ತೀವಿ ಅಷ್ಟು ನಮಗೆ ಶಕ್ತಿ, ಅಭಿಮಾನ, ಪ್ರೀತಿ ಮತ್ತು ಸ್ಥೈರ್ಯ. ಇವತ್ತು ಎಲ್ಲರೂ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಕ್ಕಂಥ ವಿಧಾನಗಳೇ ಬೇರೆ. ನನಗೆ ಯಾವತ್ತು ಬೂಡ್ಸ್ನೇ ಬಿತ್ತು, ಯಾವುದಕ್ಕಾಗಿ ಬಿತ್ತು? ಈ ನಾಡಿನ ಅಭ್ಯುದಯಕ್ಕಾಗಿ, ಕನ್ನಡದ ಏಳಿಗೆಗಾಗಿ. ಚಲನಚಿತ್ರ ಮಂದಿರದ ಮುಂದೆ ಕನ್ನಡ ಚಿತ್ರ ಹಾಕಬೇಕು ಅಂತ ಹೇಳಿ ಹೋರಾಟ ಮಾಡಿದಾಗ ನಡೆದಂಥ ಘಟನೆ ಇದು ಐತಿಹಾಸಿಕವಾದಂಥ ಘಟನೆ, ಸಾಮಾನ್ಯ ಘಟನೆ ಅಲ್ಲ. ಪರವಾಗಿಲ್ಲ ವಾಟಾಳಣ್ಣ. ನನ್ನ 90 ಹಾಕೊಂಡು ಮಾತಾಡೋದು ಒಂದೇ, ನೀವು ಎಳ್ನೀರು ಕುಡ್ಕೊಂಡು ಮಾತಾಡೋದು ಒಂದೇ. ಏನಿರಲಿ, ನೀವು ಮಾತಾಡಿದ್ರು ಸಖತ್ತಾಗೆ ಮಾತಾಡ್ತೀರಪ್ಪ. ಓಕೆ ನಗಣ, ಪರವಾಗಿಲ್ಲ. ಅಂದಂಗೆ ಎಲ್ಲರೂ ಅವರವರ ಹುಟ್ಟಿದ ದಿನ ನಮ್ಮ ಬರ್ತ್ಡೇ ಥರ ಆಚರಿಸ್ಕೊಂಡ್ರೆ ತಾವ್ಯಾಕಪ್ಪ ಈ ದಿನ ನಾವು ಬರ್ತ್ಡೇ ಆಗಿ ಆಚರಿಸ್ಕೊಂಡ್ರಿ? ಅದು ಬೂಟ್ ಕಾಲಲ್ಲಿ ಒದೆ ತಿಂದಿದ್ದ ದಿನನ? ಕಮಾನ್ ಟೆಲ್ ಮೀ ನಗಣ. ನನಗೆ ಯಾವ ಸಂದರ್ಭದಲ್ಲಿ ಬೂಟ್ಸ್ ನೈಟ್ ಬಿತ್ತು ಅದೇ ದೊಡ್ಡ ಕೆಚ್ಚು, ಅದೇ ದೊಡ್ಡ ಅಭಿಮಾನ. ಅಂದೇ ಈ ರಾಜ್ಯಕ್ಕೆ ವಾಟಾಳ್ ನಾಗರಾಜ್ ಯಾರು ಅಂತ ಪರಿಚಯ ಆಯಿತು. ರಾಜ್ಯಕ್ಕೆ ಪರಿಚಯ ಆದ ದಿನವೇ ನಾನು ಜನ್ಮ ಕೊಟ್ಟ ದಿನ, ನನ್ನ ಜನ್ಮ ಕೊಟ್ಟ ಇದು ಅತ್ಯಂತ ಆದರ್ಶ ಮತ್ತು ಪ್ರೀತಿ. ನನಗೆ ಯಾವಾಗಲೂ ತಮ್ಮಂತವರು ಶಾಸನ ಸಭೆಯಲ್ಲಿ ಇರಲೇಬೇಕೋ, ಇದಕ್ಕೆ ತಾವೇನಂತೀರಾ? ನಾವೆಲ್ಲ ಶಾಸನ ಸಭೆ ಇಲ್ಲದೆ ಇರೋದ್ರಿಂದ ಏನಾಗಿದೆ? ಶಾಸನ ಸಭೆ ಮತ್ತು ನಾಡಿನ ಇಡೀ ಸಮಗ್ರ ಜನತೆ ವಾಟಾಳ್ ನಾಗರಾಜ್ ಇರಬೇಕಾಗಿತ್ತು, ವಾಟಾಳ್ ನಾಗರಾಜ್ ಸ್ನೇಹಿತರು ಇರಬೇಕಾಗಿತ್ತು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಬೇಕಿತ್ತು ಶಾಸನ ಸಭೆಯಲ್ಲಿ. ಆ ದೃಷ್ಟಿಯಿಂದ ನನ್ನನ್ನು ಚುನಾವಣೆ ನಿಲ್ಲಬೇಕು ಅಂತೇಳಿ ಕರ್ನಾಟಕದ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 10 ಕಡೆ ನನ್ನನ್ನು ಕರೆದಿದ್ದಾರೆ. ಅಂತಿಮವಾಗಿ ಚಾಮರಾಜನಗರವೇ ನನ್ನ ಕಾರ್ಯಕ್ಷೇತ್ರ. ಚಾಮರಾಜನಗರ ಜನತೆ ಭಾಳ ಅತ್ಯಂತ ಅಭಿಮಾನಿಗಳು, ವಾತ್ಸಲ್ಯ ಕೂಡಿರ್ತಕ್ಕಂಥವರು, ನನ್ನ ಅಣ್ಣ ತಮ್ಮಂದರು, ನನ್ನ ಬಂಧುಗಳು. ಅಲ್ಲೇ ನಿಲ್ತೇನೆ, ಅಲ್ಲೇ ಗೆಲ್ತೀನಿ. ನಿಮ್ಮಲ್ಲಿರೋ ಮಾತಿಗೆ, ನಿಮ್ಮಲ್ಲಿರೋ ಕನ್ನಡ ಪ್ರೀತಿಗೆ, ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದೆ. ಓಕೆ, ಮತ್ತೆ ಸಿಗ್ತೀನಿ. ಇವಾಗ ನಾನು ಹೋಗ್ಬರ್ತೀನಿ. ಬರಲಾ 90 ಹೊಡಿಕೊಂಡು ಪಲ್ಟಿ ಹೊಡ್ಕೊಂಡು ಹೋಗ್ತಾ ಇರೋದೇ ನನ್ನ ಕೆಲಸ ಈಗ. ನೋಡಿದ್ಯಾ ಡಿಯರ್, ನಮ್ಮ ದುನಿಯಾ ಸತ್ಯಣ್ಣ ನಮ್ಮ ವಾಟಾಳಣ್ಣಂಗೆ ಹೆಂಗೆ ಇಂಟರ್ವ್ಯೂ ಮಾಡಿದ್ರು ಅಂತ. ಐ ಲೈಕ್ ಇಟ್. ಎನಿವೇ ಟೈಮ್ ಆಯ್ತು, ಎತ್ತಿನ ಬಂಡೆ ಈಚೆ ತೆಗಿತೀನಿ. ಬಾ ಒಂದ್ ರೌಂಡ್ ಸಾಂಕಿ ಕೆರೆಗೆ ಹೋಗಿ ಕಡಲೆ ಪುರಿ ತಿನ್ಕೊಂಬರೋಣ. ನಡಿ ಕಾಂತ ನಡಿ.